ಸೊ ಹೆಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ನಾನಿವಾಗ ಮಹೇಶ್ ನನ್ನ ಮನೆಗೆ ಬಂದೀನಿ. ಹೋ 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 ಚೀಪಿಂಗ್ ಫಿಲ್ಮಿಂಗ್ ಬಿಡು, ಮತ್ತೆ ಕಾಪಿರೈಟ್ ಆಗುತ್ತೆ. ಫೋಟೋ ತೆಗತಿಲ್ಲ, ನಾನು ಲಾಕ್ ಮಾಡತ್ತೀನಿ. ಲಾಕ್ ನಿನ್ ಸಾಕಲ್ಲ, ನಿನ್ ಚಂದ ಐತಿ, ನಿನ್ ಚಂದ ಐತಿ. ಬಿಡು ಬಿಡು, ಇಲ್ಲ ನಾ ಮಾಡುವ. ನೀ ಶಾನೆ ಅದಿಲ್ಲ ಇದ್ದ ಮಾಡ್ಯಾರ ಪಿಕ್ಚರ್ ನೋಡೋದನ. ನಡಿ ಹೇಳ್ರಿ, ಯಾಕಡೆ ಹೋಗೋಣ? ಏನು ಕೆಲಸ? ಅಯ್ಯೋ ಹೊಂಟಿ. ನಿಮ್ಮ ತಂಗಿ ಹೋದ್ಲು? ಇನ್ನೂ ಬೇಕು ಸಣ್ಣ ತಂಗಿ ಎಲ್ಲದಾಳ? ನಿಮ್ಮ ತಂಗಿ ಹೆಸರೇನು? ಪ್ರಕೃತಿ. ಅಲ್ಲಿ ಮುಂದೆ ಹೋಗಿ ನಡಿ. ಬಾಮಲ್ಲಿ ಚಾಕ್ಲೇಟ್ ಬೇಕಾ? ಯಾವ್ದು? ಡೈರಿ ಮಿಲ್ಕಾ? ನಿಮ್ಮ ಫಸ್ಟ್ ನೆಟ್ಗೆ ಎತ್ಕೊಂಡ್ರಿ ಆತ. ಚಲೋ. Okay guys, we are going to Bailhongal. Some of reasons. Superstar TVS. This is my fucking bike. ನೌಕರಿ ನಂದು ಜಾಬ್ ಆಗಲೇ ನಾ KTM ತರ್ತೇನೆ. ಅಭಿಷೇಕ್ ಬಿಡ್ದ KTM ಆಯ್ತು. ಆಮೇಲೆ ಬ್ಯಾಡ್ಲೆ ಚಲೋ 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 ರೇ ಚಲೋ ರೇ. ಗಾಯ್ಸ್, ಇವಾಗ ನಾವು ಬೈಲೊಂಗ್ ಹೊಂಟೇವಿ. ಬೈಲೊಂಗ್ ಹೋಗಿ ನೋಡಕ್ರಿ ಏನೇನು ಮಾಡೋದು ಅಂತಂದು ಸುಮ್ಮ ಖಾಲಿ ಮಂಡ್ ಅಡ್ಡಾಡ್ಬೇಕಂತ ಹೊಂಟೇವಿ. ಖಾಲಿ ಅಡ್ಡಾಡ್ಕೊಂಡವಿ. ಮಂಡ್ ಹೊಂದಂಗಿಲ್ಲ ಹಂಗೆ. ಇಲ್ಲ ಹಂಗೆ ಗಾಡಿ ಒಂದು ಸ್ವಲ್ಪ ಚೇಂಜ್ ಆದ್ರೆ ಹಂಗೆ ಅನಿಸುತ್ತೆ. ಗೇರ್ ಒಳಗೆ ಚೇಂಜ್ ಆಗುತ್ತಾ, ಮತ್ತು ಗಾಡಿ ಗ್ರಿಪ್ಸ್ ನೋಡ್ರಿ ಗಾಯ್ಸ್. ನಮ್ಮೂರು, ನಮ್ಮ ಕೆರೆ, ಇದು ನಮ್ಮ ಕಾಲೇಜು. ಇದು PUC ಕಾಲೇಜು, ಇದು ಡಿಗ್ರಿ ಕಾಲೇಜು. ಸೊ 27ನೇ ತಾರೀಕು ನಮ್ಮೂರು ಜಾತ್ರೆ. ಬರ್ರಿ ಎಲ್ಲರೂ, ಜಾತ್ರೆ ಮಾಡ್ಕೊಂಡು ಹೋಗ್ರಿ. ನಾನು ಮಾಡ್ಸಲ್ಲ. ಓಕೆ ಗಾಯ್ಸ್, ಇವಾಗ ನಾವು ಬೈಲಹೊಂಗಲಕ್ಕೆ ಬಂದ್ವಿ. ಸೊ ನೋಡೋಣ ಕೆಲಸ ಏನೇನಿದೆ ಅಂತಂದ. ಆ ಪುಣ್ಯಾತ್ಮ ಹಂಗೆ ಹೋಗತ್ತಾನೆ. ಎಲ್ಲಂತಾರ ಹೇಳೋಂಗೆ ಕೇಳೋಂಗ. ಅವ್ನು ಎಲ್ಲಿ ಬಿಡ್ಬೇಕ? ಅಜ್ಜಿ ಮನೆ ಎಲ್ಲೈತಿ? ಅವ್ನು ಗೊತ್ತೈತಿ? ಅವ ಹೇಳ್ತಾನ. ಗಾಯ್ಸ್ ನೋಡ್ರಿ, ನಾವು ಮನೆ ದಾರಿ ಗೊತ್ತಿಲ್ಲ ಅಂದ್ರೂ ಮನೆ ಉಂಟು. ಅದು ಆ್ಯಕ್ಚುಲಿ ಇದು ಬೇಕಾಗಿರೋದು. ಸ್ಲೋ ಬಡಿ. ಓ ನೋ. ಬೈಕ್ ಕಾರ್ ನಿಧಾನಕ್ಕೆ ಓಡಿಸ್ರಲ್ಲ. ನಿಮ್ದು ಏನು ಅಷ್ಟು ಅರ್ಜೆಂಟ್ ಇರ್ತಲ್ಲ, ಅವಸರ ಅಪಘಾತಕ್ಕೆ ಕಾರಣ ಅಂತಲ್ಲ. ನಿಮ್ಗೆ ಕೈಕಾಲು ಮುರ್ಕೊಂಡು ಬಿಟ್ರೆ ನಿಮ್ಗೆ ಹೆಣ್ಣು ಕೊಡ್ರಿ ಯಾರಪ್ಪ? ನೆಟ್ಟಿಗಿದ್ರೆ ಹೆಣ್ಣು ಕೊಡಕ್ಕಿಂತ ಮುಂದೆ ಹೆಣ್ಣು ಹುಟ್ಟಿದ ಕಾಲಲ್ಲ. ಈಗ ಹೊಲ ಮನಿ ಇದ್ದರಿಗೆ ಹೆಣ್ಣು ಕೊಡೋಲ್ಲ, ಕೈಕಾಲು ಮುರಿದ್ರೆ ಹೆಣ್ಣು ಕೊಡ್ತಾರಲ್ಲ. ನಿಮ್ದು ಏನು ಅರ್ಜೆಂಟ್ ಇರ್ತದಲ್ಲ. ಅಣ್ಣ 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 ಓ ನೋ. ಸುಮತ್ತೀಂದ್ರ ವಾವ್ ಗಾಯ್ಸ್, ಹೆಂಗೈತೆ ಹೇಳಿ? ಮಿಡಲ್ ಕ್ಲಾಸ್ ಜನಗಳದೇನು ಚಲೋ ಮನೆ ನೋಡ್ಬಿಡ್ಲಿ ನಮಗೊಂಥರ ಖುಷಿ ಆಗುತ್ತೆ. ನಾವು ಯಾವಾಗ ಕಟ್ತೇವೋ, ನಾವು ಯಾವಾಗ ಇನ್ನೆಲ್ಲ ಮಾಡ್ತೇವೋ, ನಾವು ಯಾವಾಗ ಸಂಪಾದಿಸ್ತೇವೋ, ನಾವು ಯಾವಾಗ ಕಾರ್ ತೊಗೋತೇವೆ. ಮನೆ ಮುಂದೊಂದು ಕಾರ್ ಇರಬೇಕು, ಒಂದು ಸ್ಪೋರ್ಟ್ಸ್ ಬೈಕ್ ಇರಬೇಕು, ಒಂದು RX 100 ಇರ್ಬೇಕು. ಮಿಡಲ್ ಕ್ಲಾಸ್ ಪೀಪಲ್ದು ಒಂದು ಅದು ಮೈಂಡ್ ಸೆಟ್ ಅದ.
ಬಾಯ್ ಹೊರ ತಿರ್ಸ್ ಗಾಡಿ ಬಾಯ್. ಲೇ ಇವು ಮನಿ ನೋಡ್ಲಿ ಹೆಂಗೈತೆ ನೋಡಿ, ಹಳಿದಾಗಿರ್ಬೋದು ಎಷ್ಟು ಮಾದರಿ ಐತೆ ನೋಡಿ. ಇದನ್ನು ನೋಡ್ಲಿ ಇಲ್ಲೇ ಗ್ಲಾಸ್ ಸಂಗಮ, ಇದು ಮಾತ್ರ ಬೆಂಕಿ ಐತಪ್ಪ. ನನಗೆ ಭಾರಿ ಇಷ್ಟ ಆಗ್ತಿ ಮನೆ. ನಾವು ಒಂದಲ್ಲ ಒಂದಿನ ಈ ಥರ ಮನೆ ಕಟ್ಟಿಸ್ಬೇಕು, ಸಂಪಾದಿಸ್ಬೇಕು, ಒಳ್ಳೆ ದಾರಿಯಿಂದ ಸಂಪಾದಿಸ್ಬೇಕು. ಯಾರಿಗೂ ಮೋಸ ಮಾಡ್ಲಾರ್ದಂಗೆ, ಯಾರಿಗೂ ವಂಚನೆ ಮಾಡ್ಲಾರ್ದಂಗೆ ಸಂಪಾದನೆ ಮಾಡೋದು. ಇನ್ನೊಬ್ರಿಗೆ ಕೆಟ್ಟದ್ದು ಬಯಸಿದಾರೆ, ನಮಗೆ ಕೆಟ್ಟದ್ದು ಬಯಸೋ ಇರ್ತಾನಲ್ಲೇ. ನಿಯತಿ ಕಾಲ ಇಲ್ಲ, ನಿಯತಿ ಕೈ ಐತಿ, ಮುಕ್ಕಳೇರ ಐತಿ ನಿಯತಿ. ಹಿಂಗೋಗೋಣ, ಹಿಂಗೋಗೋಣ ಮಹೇಶನ. ಸರ್ ನೀವು ಇವ್ರು ಸರ್ ಅವ್ರ ನಾಗರಾಜ್ ಉಡುಪಿ ಸರ್ ಅವ್ರ ಜೊತೆ ಮಾತಾಡ್ಬೇಕು. ಅವ್ರ ಗನ್ಮೆನ್ ನಾನು ಒಳಗದಾರ, ಅವ್ರ ಕೋರ್ಟ್ನಾಗ ಅದಾರ, ಡಿಸ್ಟಿಕ್ ಕೋರ್ಟ್ನಾಗ. ಹೌದ್ ಸರ್. ರಾಹುಲ್ ಗಾಂಧಿ ಬಂದಾರಲ್ಲ, ಜಾಮೀನ್ ಕೊಡ್ಸಕ್ ಹೋಗ್ಯಾರ, ಬೆಂಗಳೂರು ಕೋರ್ಟ್ನಾಗ ಅದಾರ. ಏನ್ ಹೇಳ್ರಿ? ಏನಿಲ್ಲ ಸರ್. ಸರ್ ಒಂದ್ ಹೆಲ್ಪ್ ಮಾಡ್ತೀರಿ? ಏನ್ ಹೇಳ್ರಿ? ಆ ಗನ್ ತಗೊಂಡವ್ರ ಅವ್ನ್ ಚುಲ್ಲಾ ಗುಂಡ್ ಹಾರಿಸ್ರಿ. ಆ ಕಡೆಯಿಂದ ಬಂದ್ಬಿಡು. ನಾನು ನೋಡ ರಶ್ ಭಾಳ ಐತಿ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಇರ್ಲಿ 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 ಇರ್ಲಿ. ಓ ಅಕ್ಕ ಸರಿ. ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್, ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ. ಹೆಂಗಸ ಹತ್ರ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಇದು ಸಾಮರ್ಪೇಟೆ. ಲಿಂಬೆ ಹಣ್ಣಿನಂತ ಹುಡುಗಿ ಬಂದ್ಲು ನೋಡು, ಯಾ ಮಾಲು ಹೊಸ ಮಾಲು. ಎಂತದು ಇಲ್ಲ, ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು. ಕೊನೆಗೆರ್ನಾಗ ಹೊಡಿನಿ, ಎಣ್ಣೆಗೆರ್ ಹಾಕ್ಬಿಡ. ಏನೈತಿ ಬಸಣ್ಣಾಗ? ಏನಿಲ್ಲ. ಕಾಲೇಜ್ ಬಿಟ್ಟೈತಿ ಸ್ವಲ್ಪ. ಹುಡುಗಿಯಾರ ನೋಡು ಮನಸ್ಸ ಹೋಗ್ಬಿಟ್ಟೈತಿ ಬೈ, ಕರೆ ಹೇಳ್ತಾನ. ಆಯ್ತು, ಆಮೇಲೆ ಮತ್ತೆ ಎದಕ್ ಹೊಂಟ್ರಿ? ಬಸ್ ಸ್ಟ್ಯಾಂಡಕ್ಕೆ ಎದಕ್ ಹೋಗಾರ? ಏನೋ ಹೊಸದಾಗ ಏನೋ ಮಾಡ್ಯಾರ ನೋಡ್ಬರ್ನ. ನೋಡಿ ಸಮಾಧಿ, ಚೆನ್ನಮ್ಮ ಸಮಾಧಿ. ಜನಸಾಗರ. ಕಣ್ಣು ತಂಪಾಗೋದು ಪ್ಲೇಸ್ ಅಂದ್ರ ಇದ. RPD ಅಂದ್ರೆ ಸ್ವರ್ಗನ. ಅದಕ್ಕೆ ಬೆಳಗಾವದಾಗಿದ್ದ ನೈಟ್ ಟೈಮ್ ಔಟ್ ಸೈಡ್ ಹೋಗೋದಿಲ್ಲ. ಹೋದ್ರೆ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಏನೋ ಅಂದ್ರು ಮಾವ, ಈಗೀಗ ಹೇಳತ್ತೇನೆ. RPDಕ್ಕಿಂತ ಚೆನ್ನಮ್ಮ ಸರ್ಕಲ್ ಕಡೆ, ಈ ಕಡೆ ಅಂದ್ರ ರಾಮದೇವ್ ಭಾಳ ಹಿಟ್ ಆಗತೈತಿ. ತಿಳ್ಕೊಂಡಿಲ್ಲ ಸ್ವಲ್ಪ ಏನ್ ತಿಳ್ಕೊಂಡು ಅಂದ್ರೆ ಒಬ್ಬರ ಬಗ್ಗೆ ತಿಳ್ಕೊಬೇಕು. ನಮ್ಗೆ ಗೊತ್ತೈತಿ ಚೆನ್ನಮ್ಮ ಗೊತ್ತೈತಿ, ಹಿಸ್ಟ್ರಿ ಅವ್ರಿಗೆ ಇದ್ದು ಸಾಧನೆ ಮಾಡಿದ್ವಿ, ಚರಿತ್ರೆ ಅಂತ ಸ್ವಲ್ಪ ಬಲಗಾಲಿಟ್ಟು ಹೋಗು. ಹಾಂ 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 ಹಾಂ. ಓ ಬರೀ ಆಗೈತಲ್ಲೋ. ಅಲ್ಲಮ್ಮ ಪ್ರಭು, ಸಾರಿ ಮಲ್ಲಸರ್ಜ. ಅಲ್ಲಮ್ಮ ಪ್ರಭು ಅನ್ನತ್ತೇನೆ. ಸಾರಿ 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 ಸಾರಿ. ಅಲ್ಲೋ ಮರ ಚೆನ್ನಮ್ಮನ ಗಂಡ ಮಲ್ಲಸರ್ಜ ಅವರ ಮಲ್ಲಸರ್ಜ. ಬ್ರಿಟಿಷ್ರ ಇವ್ರವ್ರ ತುಲ್ ರಂಡಿ ಮಕ್ಕಳು ಅಷ್ಟೇ. ಬಗ್ಗಿ ಶಟ ಇವನ್ನ
ಬಗ್ಗೆ ಸಿಡಬೇಕು ಇವ್ರನ್ನ ಬ್ರಿಟಿಷರ್ನ. ಇನ್ನೂ ಆಗ್ಬೇಕ್ಲೇ, ಇನ್ನೂ ಆಗ್ಬೇಕು. ಇವಾಗ ಮಾಡತ್ತಾರ ಅನಿಸುತ್ತೆ. ಸಭಾಂಗಣ ಚೆನ್ನಮ್ಮ ಇದೆಲ್ಲ ಸೇವೆ, ಇದೆಲ್ಲ ಅಲ್ಲಿ ಮಾಡೋದಿತ್ತು ಎಲ್ಲಿ ಹೇಳು? ಎಲ್ಲೇ ಕಿತ್ತೂರೇ ಮಾಡ್ಯಾರಲ್ಲ, ಇದಕ್ಕಿಂತ ಬಾರಿ ಆಗೈತಿ. ನೀನು ನೋಡಿಲ್ಲ? ಸಂಗೊಳ್ಳಿ ನಾನು ನಿನ್ನೆ ಅಲ್ಲೇ ಹೋಗ್ಬೇಕು ಅನ್ಕೊಂಡಿದ್ನೆ. ಇಲ್ಲ ನನ್ನ ಕಡೆ ವಿಡಿಯೋ ಎತ್ತಡಿ ತೋರ್ಸನೆ ಮಾಡೇನಿ ನಾನು. ಹುಚ್ಚು ಹಿಡಿಬೇಕದ ಹಂಗೈತೆ. ಕಿತ್ತೂರು ಮೇಲಿಲ್ಲ ಕೋಟೆ ಎಲ್ಲ ಅದಕ್ಕೆ ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ. ಏನಿಲ್ಲ ಅಲ್ಲಿ ರೀಕ್ರಿಯೇಟ್ ಮಾಡೋದೆಲ್ಲ ಹೋಗೈತಿ. ಅಯ್ಯೋ ಅವ್ರು ಕಣ್ರಿ ಇವೆಲ್ಲ. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಫಿರಂಗಿ ಹೇ ಠಾಕ್ರೆ ಮೌನ್ ತುಲ್ ಅಂದ್ರೆ ನಮ್ಮ ರಾಯಣ್ಣವ್ರು ಅವ್ನು ಹೇಳಿದ್ದ, ಏಟ್ ಠಾಕ್ರೆ ಮುಕ್ಕಳ ಇಟ್ಟು ಬಿಡ್ತಾನೆ. ಇಲ್ಲಿ ನೋಡಿ ಕಾಲು ಇಡಿಸ್ ಮುಕ್ಕಳು ಹೊಡೆದ. ಏ ಮಾರಾಯ ಈ ಪೊಸಿಷನ್ ಹಂಗೆ ಐತ್ಲ ಅಲ್ಲಿ ಬಾಯ್ ಐತಿ. ಗಾಯ್ಸ್ ಈ ಪೊಸಿಷನ್ ನೋಡ್ರಿ ಹೆಂಗೈತಿ, ಕಮೆಂಟ್ ಮಾಡ್ರಿ. ಈ ಪೊಸಿಷನ್ ನೋಡಿ ಒಂದು ಸ್ವಲ್ಪ ಯಾವ ಟೈಪ್ ಐತೆ ಅಂತಂದು. ಬಾಯಿ ನೋಡ್ಲ ಅವನು ಜೂಮ್ ಮಾಡ್ಕೋ ಫಿರಂಗಿ. ಇದು ಒಂಥರ ಐತೆ ಎಲ್ಲ ಮಸ್ತ್ ಮಾಡಿದಾರಲ್ಲ. ಪೂರ ಹಾಳಾಗಿತ್ತು ಮೊದಲು ಇರಾಕಿಲ್ಲ ಹಿಂಗಿದ್ರು. ಗಾಯ್ಸ್ ರಾಯಣ್ಣ, ನಮ್ಮ ಸಂಗೊಳ್ಳಿ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ನಂದು ಹೆಂಗೈತೆ ಹೇಳೆ, ಇಡೀ ನಮ್ಮ ಉತ್ತರ ಕರ್ನಾಟಕದಾಗ ಪ್ರತಿಯೊಂದೊಂದು ಊರಾಗೂ ರಾಯಣ್ಣನ ಸ್ಟ್ಯಾಚು ಇರ್ಬೇಕು ನನ್ನ ಪ್ರಕಾರ. ನಾನು ಜಾತಿ ಭೇದ ಭಾವ ಇದನ್ನ ಹಿಂಗೆ ಹೇಳತ್ತಿಲ್ಲ. ಸೊ ನನ್ನ ಪ್ರಕಾರ ಯಾಕಂತಂದ್ರೆ ಭಾಳ ಜನ ಅದಾರ, ಬಟ್ ರಾಯಣ್ಣ ಅಂತಂದ್ರೆ ಅದೇನೋ ಒಂಥರ ಅದು ಫೀಲ್, ಅದೇನೋ ಒಂಥರ ಕದರ್. ಗಾಯ್ಸ್ ಇದು ಕಿತ್ತೂರು ರಾಣಿ ಚೆನ್ನಮ್ಮ ಸಮಾಧಿ, ಬೈಲೊಂಗಲ ಪುಣ್ಯಭೂಮಿ, ನಮ್ಮ ನಾಡಿನ ಹೆಮ್ಮೆಯ ವೀರವನಕೆ ಚೆನ್ನಮ್ಮ. ಅವಾಗಿನ ಟೈಮ್ದಾಗತ್ತೆ, ಇವಾಗಿನ ಟೈಮ್ದಾಗತ್ತೆ. ನಮ್ಮ ನಾಡು ನಮ್ಮ ಭಾಷೆ ಅಂತಂದು ಬಂದಾದ್ಮ್ಯಾಗ ಯಾರಾದ್ರೂ ಬಿಡಲ್ಲ. ತಾಯಿನಾಡು ವಿಷಯಕ್ಕೆ ಬಂದ್ರೆ ಜಾಗ ಯಾವುದೇ ಇರಲಿ, ಜನ ಎಂಥದ್ದೇ ಇರಲಿ, ಹಾಂ ನುಗ್ಗು ಹೊಡಿತಿದ್ದಾರೆ. ಹಾಂ ಎತ್ತು ಬಿಡು, ಫಿರಂಗಿ ಎತ್ತುವಲ್ಲ ಮೊದಲ. ಬಾಗಿ ನಿಂದತೀನಿ ಒಂದು ಶಾಟ್ ಹೊಡಿ. ನೀನೇ ಫಸ್ಟ್ ಟ್ರೈ ಮಾಡ, ಆಮೇಲೆ ನನಗೆ ಹೇಳಿ. ನಿನಗೆ ಕಂಫರ್ಟಬಲ್ ಅನಿಸ್ತಿದ್ದಿಲ್ಲ ನೋಡ್ಕೊ. ಏ ಬಾಪ, ಸೆಕ್ಯೂರಿಟಿಯನ್ನ ಮುಟ್ಬೇಡ ಅನ್ನತ್ತಾರ. ಬರೋಣ ಈ ಕಡೆ ಅಣ್ಣ. ಇದೆಲ್ಲ ಪೂರ್ಣಗೊಳ್ಳೋದು ಯಾವಾಗಣ್ಣ? ಒಂದು ತಿಂಗಳ ಮೇಲೆ ಹೋಗುತ್ತೆ. ಒಂದೂವರೆ ತಿಂಗಳು, ಇನ್ನೂ ಒಂದೂವರೆ ತಿಂಗಳು. ಇನ್ನೂ ಉದ್ಘಾಟನೆ ಆಗಿಲ್ಲ, ಇನ್ನೂ ಆಗಿಲ್ಲ. ಇನ್ನೂ ತಯಾರಿಕೆ ಸ್ಟಾರ್ಟ್ ಐತೆ, ಕೆಲಸ ಭಾಳ ಐತೆ. ಇದು ಮುಗಿದೈತ್ರಿ ಒಂದು ತಿಂಗಳೊಳಗೆ. ಎಲ್ಲ ಹಾಂ, ಇದು ಇನ್ನೂ ಏನು ಗೊತ್ತಿಲ್ಲ ಫುಲ್ ಇದ್ರ ಮಾತ್ರ. ಇನ್ನು ನಮಗೆ ಈ ಕಾಂಟ್ರಾಕ್ಟ್ ನಮಗಿಲ್ಲ. ಹಾಂ ಹಾಂ, ಈ ಖಾಲಿ ನಮ್ದು ಇದಾವಲ್ರಿ. ನಿಮ್ದು ಏನೇನು ಕಾಂಟ್ರಾಕ್ಟ್? ಸ್ಟ್ಯಾಚು ಬಣ್ಣ ಹಚ್ಚೋದು, ಪೇಂಟ್ ಹಚ್ಚೋದು, ನಾವು ಅಷ್ಟೇ. ಹಾಂ ಹಾಂ ಹಾಂ. ಈ ಇದು ಅಲ್ಲೇ ರಾಯಣ್ಣಂದು ಇದಾಗೈತಲ್ಲ, ಅದನ್ನ ನೀವೇ ಮಾಡಿದ್ದೀನ? ಸಂಗೊಳ್ಳಿ ನೀವೇ ಮಾಡಿದ್ದು. ಅದಾದ್ಮ್ಯಾಗ ಇಲ್ಲಿ ಮಾಡಕ್ಕೆ ಬಂದಿರ. ಬಟ್ ಅದಕ್ಕಿಂತ ಇದು ಸಣ್ಣದೈತೆ. ಜಾಗ ಸಣ್ಣದೈತಲ್ರಿ. ಹಾಂ, ಅಷ್ಟರೊಳಗನ ಮಾಡೋದಲ್ಲ. ಬಾ, ನೀವೇನು ವಿಡಿಯೋ ಮಾಡಾಕತ್ತೀರ? ಏ ಇಲ್ರಿ, ಅಂದ್ರೆ ನಾವು ಆ ಹುಡುಗನ್ ಕೇಳ್ರಿ, ಅಣ್ಣಗೆ ಗೊತ್ತಾಗತ್ತೆ ಏನೇನಂತಂದ್ರೆ. ಈ ನನ್ನ ಇಲ್ಲ ನಾನು ಯೂಟ್ಯೂಬ್ ತೆಗಿರ್ಬೇಕಾರೆ ನಾ ಹೇಳ್ತೇನೆ. ನಾನು ಯೂಟ್ಯೂಬ್ ತೆಗೀರಿ, ಬೀಯಿಂಗ್ ರೋಹಿತ್ ಅಂತಂದು ಐತೆ ನೋಡೋಣ. ಏ ಬಾಪ,
ಇವಾಗ ಸ್ಟಾರ್ಟ್ ಮಾಡೇನಿ ನಾನು. ಯೂಟ್ಯೂಬ್ ತೆಗೀರಿ ಗೊತ್ತಾಗತ್ತೆ. ಡೂಯಿಂಗ್ ರೋಹಿತ್ ಅಂತ ನೋಡ್ರಿ. ಇದು ಯಾಕೋ ಹೆಂಗೆ ಬಂತಲ್ಲಣ್ಣ? ಯಾರದಾರ ಫೋನ್? ನಾವು ಮಿಡ್ಲ್ ಕ್ಲಾಸ್, ನಾವು ನಮ್ಮದು ಅಂತವ. ಅವನ ಗಂಟೆ ಅವ ಹುಡುಕೊಳತ್ತಾನ. ಸಬ್ಸ್ಕ್ರಿಪ್ಷನ್ ನಮಗೆ ಬೇಕಲ್ಲ. ಈ ಕಡೆ ಬಂದ್ಗುಳ್ಳೆ ಮಾತಾ ಅನ್ಸಬ್ಸ್ಕ್ರೈಬ್ ಮಾಡಿಬಿಡೋಣ. ನೀನು ಫೋನ್ ಕೊಟ್ಟೇನಲ್ಲ ನಿಂದ? ದಿನಕ್ಕೆ 100, ತಿಂಗಳಿಗೆ 30,000. ನೀ ಹಿಂಗೆ ಮಾಡ, ನೀ ಅಲ್ಲೇ ಹೋಟೆಲ್ದಾಗ 2,000 ಆಕತಿ, 2,000 ತಿಂಗಳ 60,000, 6 ಲಕ್ಷ ಅಲ್ಲಿ ಮಾಡ. ಬಂದಾರಿ ಊಟ ಹೇಳೋದ. ಒಂದು ತಿಂಗಳಿಗೆ 6 ಲಕ್ಷ ಊಟ ಹೇಳು. ಹಾಂ ಅಂದ್ರೆ ಅಂಗಡಿ ಮುಚ್ಕೊಂಡು ಹೋಗ್ಬಿಡ್ತದ. ಎಲ್ಲಿ ಮಟ್ಟ ಮಿಲಿಯನ್ ಆಗೋ ಮಟ್ಟ. ಒಂದು ಮಿಲಿಯನ್ ದೂರ ಹೋತ್. ನನಗೆ 1 ಲ್ಯಾಕ್ ಆದ್ರೆ ಸಾಕು. ಲ್ಯಾಕ್ ಆದರೆ ಎಂತ ಬರ್ತೈತೆ ಅಂದೆ ಅಮೌಂಟ್? ಲ್ಯಾಕಿಗೆ ಬರ್ತೈತೆ ಮಂತ್ಲಿ ಒಂದು 40 ತನಕ ಬರ್ತೈತೆ. ವ್ಯೂಸ್ ಮ್ಯಾಗ ಅದ ಡೈಲಿ ಅಲ್ಲಲ್ಲ ಅಂದ್ರೆ ಒಂದು ತಿಂಗಳಿಗೆ ಒಂದು 5ರಿಂದ 6 ಮಾಡಿದಂದ್ರೆ ವಿಡಿಯೋ ಎಷ್ಟೋ ಆಗುತ್ತೆ. ಎಡಿಟಿಂಗ್ ತಲೆ ಹಾಪಾಗುತ್ತೆ. ಅದಕ್ಕೆ ಮೇನ್ ಟೈಮ್ ಹೋಗೋದು ಏನಾಗೋದು. ಹಾಂ ಗಾಯ್ಸ್, ಹುಡುಗರು ನೋಡ್ರಿ ಒಬ್ಬರ ಇಲ್ಲಿ ನೋಡೋದು ಏನು ಒಟ್ಟ ಬರೀ ಫೋನ್ ಬರೀ ಫೋನ್ನಾಗೆ ಇರ್ತಾರೆ. ಅಡ್ಡಾಡಂಗಿಲ್ಲ ಏನಿಲ್ಲ. ಹಾಂ ಫಿಕ್ಸ್ ಆಯ್ತದ. ಅದು ನಂಗೆ ಯಾಕೆ ಮಾಡಿಲ್ಲ ಮೊಬೈಲ್ ತೆಗಿಬೇಕಾರೆ ಮತ್ತೆ ಹಂಗೆ ಮಾಡ್ಬೇಕು. ಹಂಗ ಬ್ಯಾಡ್ರು ಅಡ್ಡಾಡೋದು. ಅಡ್ಡಾಡತಿಲ್ಲ ನೀ ಅದೆಲ್ಲ ಒಂದೆಲ್ಲ ಗಾಂಡ್ ಬಜಾರ್ ಅಲ್ಲೋ ಗ್ರ್ಯಾಂಡ್ ಬಜಾರ. ಫೋನು ಗ್ರ್ಯಾಂಡ್ ಬಜಾರ್ ಕಿಮ್ಮತ್ತು ಹೋಗತೈತಿ. ಅಲ್ಲೇ ಪರ ಕಳೆದ ನೀ ಕಿಮ್ಮತ್ತು ಗ್ರ್ಯಾಂಡ್ ಬಜಾರದ. ಇಲ್ಲೇ ಹೋಗ್ಬೇಕಾ? ಗ್ರ್ಯಾಂಡ್ ಬಜಾರ್ ಹೋಗೋದಕ್ಕೈತಿ. ಬಸ್ ಸ್ಟಾಪ್ ಎಲ್ಲ ಬಿಟ್ಟು ಅನ್ನತೈತಿ. 143 ಸುಮ್ಮಿರ ಲಾಗ್ ಮಾಡತ್ತನಕ್ಕ. ಪಯನ ಬಡ್ಡಿ ಮಗಿಂತ ದೊಡ್ಡ ಇದು ತೋರ್ತಾರೆ. 20 ರೂಪಾಯಿ ಕಾಫಿ ತರ್ತೀವಿ 143 ಆಗೈತಿ ಬಿಲ್ಲು. ನಾನು ಮಾಡಿದ್ದು ಕರೆ ನೀ ಏನು 20 ರೂಪಾಯಿ ಕಾಫಿ ಅಲ್ಲೇ ಬಾಜು ಕಿರಾಣಿ ಅಂಗಡಿ ಹೋಗಿ ಕೊಡ್ತಿದ್ದಾವ. ಇನ್ನೂ ಒಂದು ಎಕ್ಸ್ಟ್ರಾ ತೊಗೊಂಡು ಹೋಗಿ ಮರಿ ಅಂತಿದ್ದಾವ. ನನಗೆ ವೇಟ್ ಮಾಡ, ಕರ್ಕೊಂಡು ಹೋಗ್ತಾನಂತ ಸ್ವರ್ಗಕ್ಕೆ. ಬಾಯ್ಸ್ ಸ್ವರ್ಗ ನೋಡಿದ್ದೀರಾ? ಬನ್ನಿ ತೋರಿಸ್ತೀನಿ. ಬಂತು ನೋಡಿ ಸ್ವರ್ಗ. ಏ ಸ್ವರ್ಗದ ಬಾಗಿಲ ಎಲ್ಲೇ? ಎಷ್ಟನೇ ಫ್ಲೋರ್? ಪಕ್ಕತ್ತಿ ನೋಡಿ ವೈಟ್ ಫ್ಲೋರ್ದ ನಂಬರ್ ಕಿತ್ತಾಕೋರೆ ನಾವು ಹೋಗೋದು ಸುಮ್ಮನೆ ಇಲ್ಲ. ಮುಖ ಎಲ್ಲ ತಿಕ್ಕಾದಂಗೆ ಆಗಿದಾವ. ನನ್ನ ಮುಖ ಆದಂಗೆ ನಿಂದು ಮಾತ್ರ ಒಂದು ಸ್ವಲ್ಪ ಅನ್ಸತೈತೆ ನಂಗೆ. ಯಾಕೋ ಕೂದ್ರದು ಬಂದವ ಭಾಳ. ಕ್ಲೀನ್ ಶೇವ್ ಮಾಡಿಸ್ಬೇಕು ಗೊತ್ತಾಕತ್ತೆ. ಮುಖ ಚಂದ ಕಾಣತ್ತೆ. ಕೂದಲು ಮುಕ್ಕಳ ಮೇಲೆ ಬರಂಗಿಲ್ಲ. ಈ ಕಡೆ ಮಗಲ್ ಬರ್ತಾವ. ಬರಂಗಿಲ್ಲ. ನಿಂಗೆ ಬಂದಿಲ್ಲ? ಸ್ವರ್ಗ ನೋಡು ಈ ಕಡೆ ನೋಡು. ಓ ಸ್ವರ್ಗ ಜಟ್ಟರ್ ಓಚು ಐತಿಲೇ. ಆಯ್ತು ಮಾಡಪ್ಪ, ಬೇಗ ಮಾಡಿಕೊಂಡು. ಇನ್ನೂ ನಿನ್ನ ಜೊತೆಯಲ್ಲಿ ಎಷ್ಟು ಊರಲ್ಲಿ ಉಚ್ಚ ಒಯ್ಯೋದು ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा. आप सभी को मेरी ढेर सारी शुभकामनाएं.